ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದ್ಬಿಟ್ಟು ಲೈನಿಂಗ್ ಬಟ್ಟೆ ಬಂದ್ಬಿಟ್ಟು 80 ಸೆಂಟಿಮೀಟರ್ ಇದೆ. 80 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ನನಗೆ ಬರೋದು ಆಲ್ಮೋಸ್ಟ್ ಎಲ್ಲ ಉದ್ದ ಸ್ಲೀವ್ಸೇ ಬರುತ್ತೆ, 10 ಇಂಚ್ ಮೇಲೆ ಇರುತ್ತೆ. ಹಂಗಾಗಿ ನಾನು ಉದ್ದ ಸ್ಲೀವ್ಸ್ ಇದ್ದಾಗ ಮತ್ತು ಜಾಯಿಂಟಿಂಗ್ ಎಲ್ಲ ಕೊಟ್ಟು ಮಾಡೋಕ್ಕೆ ಬೇಡ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, 1 ಮೀಟ್ರ್ ತೊಗೊಬಂದ್ಬಿಡ್ತೀನಿ. 1 ಮೀಟ್ರು, ಇನ್ನೂ ದಪ್ಪ ಇರೋರಾದರೆ 1 ಕಾಲು 1 10 ಆ ಥರ ತೊಗೋತೀನಿ. ಉದ್ದ ಸ್ಲೀವ್ಸ್ ಬಂತು ಅಂದರೆ ನಾನು 1 ಮೀಟ್ರ್ ಅಂತೂ ಕಂಪಲ್ಸರಿ ತರ್ತೀನಿ. ಇದು ಉದ್ದ ಇಲ್ಲ ಸ್ಲೀವ್ಸ್, ನೋಡಿ ಸ್ಲೀವ್ಸ್ ಇಷ್ಟೇ ಇರೋದು. ಹಾಗಾಗಿ ನಾನು 80 ಸೆಂಟಿಮೀಟರ್ ತೊಗೊಬಂದಿದ್ದೀನಿ. ಇವಾಗ ಬನ್ನಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಇದು ಬಂದ್ಬಿಟ್ಟು 36 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ಆಮೇಲೆ ಬ್ಲೌಸ್ನ ಈ ಥರ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಇದು ನೆನ್ಪಿಟ್ಕೋಬೇಕು, ಓಕೆನಾ. ಇವಾಗ ಫಸ್ಟು ಇಲ್ಲಿಗೆ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಮಾರ್ಕ್ ಹಾಕೊಳ್ಳಿ. ಈ ರೀತಿ ಅರ್ಧ ಇಂಚಿಗೆ ಮಾರ್ಜಿನ್ ಹಾಕೋ ಪಾಯಿಂಟು. ಈಗ ಬ್ಲೌಸ್ನ ಉದ್ದ ತಗೋಬೇಕು, ಓಕೆನಾ. ಬ್ಲೌಸ್ನ ಉದ್ದ ಎಷ್ಟಿದೆ, ಈ ರೀತಿ ಬ್ಲೌಸ್ ಅಳತೆ ಬ್ಲೌಸ್ ಕೊಟ್ಟಿದ್ರೆ ಅಳತೆ ಬ್ಲೌಸಲ್ಲೇ ತಗೋಬೇಕು, ಓಕೆನಾ. ಈ ರೀತಿ ಇಟ್ಕೊಳ್ಳಿ. ಈ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ, ಇಲ್ಲಿಂದ ಇಲ್ಲಿ ಡಾಟ್ ಇಡ್ತಿರ್ತೀವಲ್ಲ ಇಲ್ಲಿವರೆಗೂ ನೋಡಿ, ಓಕೆನಾ. ನೀಟಾಗಿ ತಗೊಳ್ಳಿ. 13 ಇಂಚಿದೆ, ಓಕೆನಾ. 13 ಇಂಚು ಇಲ್ಲಿಗೆ ಮಾರ್ಕ್ ಮಾಡಿ, ಓಕೆನಾ. 13 ಇಂಚು, ಅರ್ಧ ಇಂಚು ಸ್ಟಿಚ್ಚಿಂಗಿಗೆ, ಓಕೆನಾ. ಟೋಟಲು 13 ಇಂಚಿದೆ. ಪ್ಲಸ್ ಇಲ್ಲ ಅರ್ಧ ಇಂಚು, ಇಲ್ಲ ಅರ್ಧ ಇಂಚು, 1 ಇಂಚು ಎಕ್ಸ್ಟ್ರಾ ಸೇರಿಸ್ಕೋಬೇಕು, ಓಕೆನಾ. ಇವಾಗ ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಇದು 1. ಈಗ ಸೊಂಟದ ಸುತ್ತಳತೆ, ಓಕೆನಾ. ಸೊಂಟದ ಸುತ್ತಳತೆ ಎರಡನೇ ಪಾಯಿಂಟ್, ಓಕೆನಾ. ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡ್ರೆ 30ವರೆ ಇದೆ, ಓಕೆನಾ. ಈ 30ವರೆನ 4 ಭಾಗ ಮಾಡಿ, ಓಕೆನಾ. ಈ 30ವರೆ ಇದೆಲ್ಲ ಈ ಥರ 4 ಭಾಗ ಮಾಡ್ಕೊಳ್ಳಿ ಟೇಪಲ್ಲಿ. ಇವಾಗ ಇದು ನಮ್ಗೆ ಎಷ್ಟು ಬರುತ್ತೆ ಅದು ಸೊಂಟದ ಸುತ್ತಳತೆ, ಓಕೆನಾ. 7ವರೆ ಬಂತು. 7ವರೆ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚು ಡಾಟ್ಗೆ ಇಟ್ಕೊಳ್ಳಿ. 2 ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ. 7 ಇಂಚು ಅಂದರೆ ಇದು 2ನೇ ಪಾಯಿಂಟು. ಇವು ಲೆಂತ್ ಬಂದ್ಬಿಟ್ಟು 1ನೇ ಪಾಯಿಂಟು, ಇದು 2ನೇ ಪಾಯಿಂಟು, ಓಕೆನಾ. ಈಗ ನಿಮಗೆ 38 ಆಯಿತು, ಓಕೆನಾ. 38 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. 38, ಓಕೆನಾ. ಎದೆ ಸುತ್ತಳತೆ ಬಂದ್ಬಿಟ್ಟು 9ವರೆ ಇದೆ, ಓಕೆನಾ. 9ವರೆಗೆ ಇದು ಬ್ಲೌಸ್ನ ಉದ್ದ 1ನೇ ಪಾಯಿಂಟು, ಸೊಂಟದ ಸುತ್ತಳತೆ 2ನೇ ಪಾಯಿಂಟು, ಎದೆ ಸುತ್ತಳತೆ 3ನೇ ಪಾಯಿಂಟು. ಈ 3 ಪಾಯಿಂಟು ಕರೆಕ್ಟಾಗಿ ನೋಡ್ಕೋಬೇಕು. ಈಗ ನೆಕ್ ಬಿಡ್ತು ಮತ್ತು ಶೋಲ್ಡರು, ಓಕೆನಾ. ಮಾಮೂಲಿ 2 ಇಂಚ್ ಬಂದ್ಬಿಟ್ಟು ನೆಕ್ಗೆ ಇಡ್ತೀವಿ. 5ವರೆ ಇಟ್ಟಿದ್ದೀನಿ. ಯಾಕೆಂದರೆ ಸ್ವಲ್ಪ ಶೋಲ್ಡ್ರ್ ಪಟ್ಟಿ ಇದು ಜಾಸ್ತಿ ಕೊಟ್ಟರು ನಡೆಯುತ್ತೆ ಇವ್ರಿಗೆ, ಓಕೆನಾ. 5ವರೆ. ಇಲ್ಲಿ ಮಾಮೂಲಿ 2 ಇಂಚ್ ತೊಗೋತೀನಿ ನಾನು, ಓಕೆನಾ. 2 ಇಂಚು. ಇಲ್ಲಿ ಡೀಪ್ ಬಂದ್ಬಿಟ್ಟು ಈ ಬ್ಲೌಸಲ್ಲಿ ಏನಿರುತ್ತೆ ತಗೊಳ್ಳಿ. ಈ 3 ಪಾಯಿಂಟ್ನ ಕರೆಕ್ಟಾಗಿ ನೋಡ್ಕೋಬೇಕು ನೀವು. ಬ್ಲೌಸ್ನ ಉದ್ದ, ಸೊಂಟದ ಸುತ್ತಳತೆ, ಇವಾಗ ಬ್ಲೌಸ್ನ ಉದ್ದ 1 ಪಾಯಿಂಟು, ಸೊಂಟದ ಸುತ್ತಳತೆ 2 ಪಾಯಿಂಟು, ಎದೆ ಸುತ್ತಳತೆ 3 ಪಾಯಿಂಟು, ನೆಕ್ ಬಿಡ್ತು ಮತ್ತು ಶೋಲ್ಡರ್ ಬಂದ್ಬಿಟ್ಟು 5 ಪಾಯಿಂಟು, ಓಕೆನಾ. 4 ಪಾಯಿಂಟ್ ಆಯಿತು. 4 ಇದಿಷ್ಟು. ಈ 4 ಪಾಯಿಂಟ್ನ ಕರೆಕ್ಟಾಗಿ ನೀವು ನೋಡಿಕೊಂಡ್ರೆ ಬ್ಲೌಸ್ನ ನೀಟಾಗಿ ಕಟಿಂಗ್ ಮಾಡ್ಬೋದು, ಓಕೆನಾ. ಮೊದಲನೇದಾಗಿ ಬ್ಲೌಸ್ನ ಲೆಂತು, ಸೊಂಟದ ಸುತ್ತಳತೆ, ಎದೆ ಸುತ್ತಳತೆ, ನೆಕ್ ಬಿಡ್ತು ಮತ್ತು ಶೋಲ್ಡರ್, ಓಕೆನಾ. ಆಮೇಲೆ ಆರ್ಮೋಲ್ ರೌಂಡು 5ನೇ ಪಾಯಿಂಟು. ಇವಾಗ ಆರ್ಮೋಲ್ ರೌಂಡು ಇದೆಷ್ಟಿದೆ ಅಷ್ಟೇ ತೊಗೋಬೇಕಾಗುತ್ತೆ, ಓಕೆನಾ. ಇದೆಷ್ಟು 5ವರೆ ಇದೆ, ಇದು 5ವರೆನೇ ತಗೊಳ್ಳಿ, ಓಕೆನಾ. ನೀವು ಏನಾದರೂ ಬ್ಲೌಸಲ್ಲೇ ಕರೆಕ್ಟಾಗಿರೋ ಬ್ಲೌಸ್ ಕೊಟ್ಟಿದ್ರೆ ಆ ಅಳತೆಲೂ ನೋಡ್ಕೋಬೋದು ಕರೆಕ್ಟಾಗಿದೆಯಾ ಅಂತ ಒಂದು ಚೆಕ್ ಮಾಡ್ಕೋಬೋದು. ಇಲ್ಲ ಅವ್ರೇನಾದರೂ ಹೆಚ್ಚು ಕಡಿಮೆ ಹೇಳಿದರೆ ನೀವು ಅದನ್ನು ಸರಿ ಮಾಡ್ಕೋಬೇಕಾಗುತ್ತೆ, ಓಕೆನಾ. ನೋಡಿ ಇವ್ರು ಕಡಿಮೆನೇ ಇದೆ, ಇದು ಜಾಸ್ತಿ ಇಲ್ಲ. ನೋಡೋಣ, ಈ ರೀತಿ ಇದೆ. ಇದೇನಾದರೂ ಇವಾಗ ಆರ್ಮೋಲ್ ರೌಂಡ್ ಕಡಿಮೆ ಬಂತು ಅಂದರೆ ಅದು ಸರಿ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಇಲ್ಲಿ 5ವರೆಗೆ ಇಲ್ಲಿ ಬರುತ್ತೆ, ಇದು ಇಲ್ಲಿ ಬರುತ್ತೆ, ಇದು ಇಲ್ಲಿ ಬರುತ್ತೆ, ಓಕೆ. ಇಲ್ಲಿ 1 ಇಂಚಿಗೆ ಈ ರೀತಿ ನೀಟಾಗಿ ಶೇಪ್ ಕೊಡಿ, ಓಕೆನಾ. ಆಯಿತು. ಇವಾಗ ಇದರಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಬಿಡಿ. ಇದು ಕರೆಕ್ಟಾಗಿತ್ತು ಅಂದರೆ ಏನು ತೊಂದರೆ ಇಲ್ಲ. ಇಲ್ಲ ಅಂದರೆ ನಾವು ಡೌನಿಂಗ್ನ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಇಲ್ಲಿಂದ ಈ ರೀತಿ ತಗೊಳ್ಳಿ. ನೋಡಿ ಕರೆಕ್ಟಾಗೇ ಇದೆ, ಏನು ತೊಂದರೆ ಇಲ್ಲ. ಇವಾಗ ಇದು ಕರೆಕ್ಟಾಗಿರೋದ್ರಿಂದ ನಮಗೇನು ತೊಂದರೆ ಇಲ್ಲ. ಇದು ಬಂದ್ಬಿಟ್ಟು 4.25 ಇದೆ, ಓಕೆನಾ. ಒಂದೊಂದ್ಸಲ ನೋಡಿ ಅಳತೆ ಬ್ಲೌಸ್ ಕರೆಕ್ಟಾಗಿರೋದ್ರಿಂದ ನಾವು ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. 4.25 ಇದೆ, ಅಷ್ಟೇ ಇಟ್ಟಿದ್ದೀನಿ. ಇವಾಗ ಏನಾದ್ರು ನಾವು ಹೆಚ್ಚು ಕಡಿಮೆ ಮಾಡೋಕೆ ಹೋದರೆ ಅವ್ರಿಗೆ ಫಿಟ್ಟಿಂಗ್ ಸರಿ ಇಲ್ಲ ಅಂತ ಹೇಳ್ತಾರೆ, ಓಕೆನಾ. ಹಂಗಾಗಿ ಇದು ಕರೆಕ್ಟಾಗೆ ಬಂತಲ್ವಾ. ಇದೇನಾದ್ರು ಹೆಚ್ಚು ಕಡಿಮೆ ಬಂತಿದ್ರೆ ಡೌನಿಂಗ್ ತೊಗೋಬೇಕಿತ್ತು. ಇದು ಕರೆಕ್ಟಾಗಿದೆ, ಏನು ತೊಂದರೆ ಇಲ್ಲ. ಇವಾಗ ಡೀಪ್ ನೋಡ್ಕೊಳ್ಳೋಣ. ಬ್ಲೌಸ್ನ ಡೀಪು
ಈ ರೀತಿ ತಗೊಳ್ಳಿ. ಮೇಲೆ ಒಂದು ಅರ್ಧ ಇಂಚು, ಇಲ್ಲಿಂದ ಒಂದು 2.25ಗೆ ಮಾರ್ಕ್ ಮಾಡ್ಕೊಳ್ಳಿ ಸಾಕು. ಓಕೆನಾ? ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಇಲ್ಲಿ ನಿಮಗೆ ರೌಂಡ್ ಶೇಪು, ಸ್ಕ್ವಯರು, ಬಾಕ್ಸು ಯಾವುದು ಬೇಕಾದರೂ ಇಟ್ಕೋಬೋದು. ಓಕೆನಾ? ಇದಿಷ್ಟು ಬ್ಯಾಕ್ ಮಾರ್ಕಿಂಗು. ಓಕೆನಾ? ಈ ರೀತಿ ಕಟ್ ಮಾಡ್ಕೊಳ್ಳಿ ಅಷ್ಟೇನೆ. ರೆಡಿ ಆಯಿತು. ಇವಾಗ ಕಟ್ ಮಾಡೋಣ, ಸೈಡ್ಗೆ ಇಡೋಣ. ಇದನ್ನ ಓಪನ್ ಇರೋದು ನಮ್ಮ ಕಡೆ ಬರಲಿ. ಓಕೆ, ಕ್ಲೋಸ್ ಇರೋದು ಆ ಕಡೆ ಹೋಗಲಿ. ಓಕೆನಾ? ಈ ರೀತಿ ಮಾಡ್ಕೊಳ್ಳಿ. ಇವಾಗ ಇದನ್ನು ಮಾಮೂಲಿ ಈ ಕಡೆ ಅರ್ಧ ಇಂಚು ಬಿಟ್ಟು ಇಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ. ಓಕೆನಾ? ಇಷ್ಟಕ್ಕೆ ಇದಿಷ್ಟು ಸ್ಲೀವ್ಸ್ಗೆ ಹೋಗುತ್ತೆ, ಇದಿಷ್ಟು ಕರೆಕ್ಟಾಗಿ ಇಟ್ಕೊಳ್ಳಿ. ಓಕೆನಾ? ಇಷ್ಟೇ. ಇದು ಇಲ್ಲೂ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲೂ ಮಾರ್ಕ್ ಮಾಡಿ. ಈಗ ಇದನ್ನು ಇಲ್ಲಿ ಕಟ್ ಮಾಡ್ಕೊತೀನಿ. ಓಕೆ, ಇಲ್ಲಿ ನ್ಯಾಚ್ ಹಾಕೊಂಡ್ಬಿಡೋಣ. ಮತ್ತು ಇಲ್ಲಿ ಒಂದು ಸಮ ಮಾಡ್ಕೊಳ್ಳಿ. ಒಂದು ಏರುಪೇರು ಇದೆ, ಎರಡು ಒಂದೇ ಲೆವೆಲ್ಗೆ ಇರೋ ಥರ ಕಟ್ ಮಾಡ್ಕೊಳ್ಳಿ. 2 ಪೀಸು ಒಂದೇ ಸಮ ಇರಬೇಕು. ಯಾಕೆಂದರೆ ನಾವು ಆಮೇಲೆ ಸ್ಟಿಚಿಂಗ್ ಮಾಡೋವಾಗ ಹೆಚ್ಚು ಕಮ್ಮಿ ಆಗಬಾರ್ದು. ಈ ರೀತಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಮೇಲಿದ್ರೆ ಏನೂ ಪರವಾಗಿಲ್ಲ, ಕೆಳಗಡೆ ಇರಬಾರ್ದು. ಓಕೆನಾ? ಈಗ ಈ ಕಡೆಯಿಂದ ಕಟ್ ಮಾಡ್ಕೊತೀನಿ. ಆಯಿತು. ಇಲ್ಲಿಂದ ಇಲ್ಲಿಗೆ ಮಾಡ್ಕೊಂಡ್ರೆ ಆಯಿತು. ಓಕೆನಾ? ಇದು ನಿಮಗೆ ತಿರುಗಿಸ್ಕೊಳ್ಳಿ. ಇವಾಗ ಇಲ್ಲಿಂದ ಇಲ್ಲಿಗೆ ಶೇಪ್ ತೆಗೀರಿ. ಓಕೆನಾ? ಈ ರೀತಿ ನೀಟಾಗಿ ಶೇಪ್ ತಗೊಳ್ಳಿ. ಓಕೆನಾ? ಇವಾಗ ಶೇಪ್ ತೆಗ್ದಾದ್ಮೇಲೆ ಮುಂದೆ ಏನು ಡೀಪ್ ಬರುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹುಕ್ಸ್ ಪಟ್ಟಿ ಕಡೆಯಿಂದ ತಗೊಳ್ಳಿ. ಈ ರೀತಿ ತಗೊಂಡು ಸ್ಟಿಚಿಂಗ್ಗೆ ಬಿಟ್ಟು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿ ಅಷ್ಟೇನೆ ಇದು. ಓಕೆನಾ? ಓಕೆ, ಇದು ಬೇಕಾದ್ರೆ ನೀವು ಜಾಸ್ತಿ ಡೀಪ್ ಆಯಿತು ಅಂದರೆ ಒಂಚೂರು ನೋಡ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ತೊಂದರೆ ಏನಿಲ್ಲ. ಈ ರೀತಿ ಸರಿ ಮಾಡ್ಕೊಳ್ಳೋದು ಅಷ್ಟೇ. ಈಗ ಡಾಟ್ ಪಾಯಿಂಟ್ ತಗೊಳ್ಳೋಣ. ಈ ರೀತಿ ಇಟ್ಕೊಂಡು ಈ ಡಾಟ್ ಹಿಡ್ದಿರ್ತೀವಲ್ಲ ಇಲ್ಲಿಗೆ ಕರೆಕ್ಟಾಗಿ ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 9.5 ಇದೆ. ಓಕೆನಾ? 9.5. ಇಲ್ಲಿಂದ ಬೆಲ್ಟ್ ಜಾಯಿಂಟ್ ಆಗಿರೋದಕ್ಕೆ ಎಷ್ಟಿದೆ ನೋಡ್ಕೊಳ್ಳಿ. ಇಲ್ಲಿಂದ 13 ಇಂಚು. ಓಕೆನಾ? ಇಲ್ಲಿಂದ ಇಲ್ಲಿಗೆ 9.5, ಇಲ್ಲಿಂದ ಇಲ್ಲಿಗೆ 13 ಇಂಚು. ಸಾರಿ, 13 ಇಂಚು, 13.5 ತಗೊಂಡೆ. 13 ಇಂಚು. ಈ ರೀತಿ ಮಾರ್ಕ್ ಮಾಡಿ ಇಲ್ಲಿ ಮಾಮೂಲಿ ಇದರಲ್ಲೇ ಅಳತೆ ಮಾಡ್ಕೊಂಬಿಡಿ. ಇದು ಬೆಲ್ಟ್ ಜಾಯಿಂಟ್ ಆಗಿರುತ್ತಲ್ಲ ಅಲ್ಲಿವರೆಗೂ ಮಾರ್ಕ್ ಮಾಡಿ ಇಲ್ಲಿಂದ 1 ಇಂಚು ಜಾಸ್ತಿ ತಗೊಳ್ಳಿ. ಏನಕ್ಕಪ್ಪ ಅಂದರೆ ಇಲ್ಲಿ ಸ್ಟಿಚಿಂಗ್ ಹೋಗಿ ಮಧ್ಯದಲ್ಲಿ ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ. ಓಕೆನಾ? ಇಲ್ಲಿಂದ ಫುಲ್ಲು 4 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆಯಿಂದ 1 ಇಂಚು, ಈ ಕಡೆಯಿಂದ 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ? ಈ ರೀತಿ ಈ ಕಡೆಯಿಂದ 1 ಇಂಚು, ಆ ಕಡೆ 1 ಇಂಚು, ಈ ರೀತಿ ಬಂದು ಜಾಯಿಂಟ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಬಂದುಬಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ. ಈ ಥರ ನೋಡಿ ಕರೆಕ್ಟಾಗಿದೆ. ಇಲ್ಲಿಂದ ಇಲ್ಲಿಗೆ 1 ಇಂಚು ಬಿಟ್ಟರೆ ಸಾಕು. ಅದು ಡಾಟ್ಗೆ ಆ ಕಡೆ ಈ ಕಡೆ ಸ್ಟಿಚಿಂಗಿಗೆ. ಓಕೆನಾ? ಇದು ಕಟ್ ಮಾಡ್ಕೊಳ್ಳೋಣ. ಇಷ್ಟೇ. ಓಕೆನಾ? ಈಗ ರೆಡಿ ಆಯಿತು ನೋಡಿ. ಇದು ತೆಗೆದುಬಿಡೋಣ. ಈಗ ಶೇಪ್ ತಕ್ಕೊಳ್ಳೋಣ. ರೆಡಿ ಆಯಿತು. ಈಗ ಈ ಕಡೆಯಿಂದ ಫ್ರಂಟಲ್ಲಿ ತಗೊಳ್ಳೋಣ. ಆಯಿತು. ಓಕೆನಾ? ಇವಾಗ ಇದು ಬಂದ್ಬಿಟ್ಟು ಡಾಟ್ ಪಾಯಿಂಟ್ಗಳು ಹಾಕೋಬಿಡಿ. ನಾನು ಹೇಳ್ದಂಗೆ ನಿಮಗೆ ಈ ಕಡೆಯಿಂದ 2 ಇಂಚು ಬಿಟ್ಟು ಮಾರ್ಕ್ ಹಾಕೊಳ್ಳಿ. ನಿಮಗೆ ಗೊತ್ತಾಗಲ್ಲ ಅಂದರೆ ಮಾತ್ರ. ಓಕೆನಾ? ಈ ಕಡೆಯಿಂದ 2 ಇಂಚು, ಈ ಕಡೆಯಿಂದ 2 ಇಂಚು, ಇಲ್ಲಿಂದ 2 ಇಂಚು. ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಓಕೆನಾ? ಹೀಗೆ. ಓಕೆನಾ? ಇಷ್ಟೇ. ಇದು ಡಾಟ್ ಪಾಯಿಂಟು. ಓಕೆ, ಇವಾಗ ಇದು ರೆಡಿ ಆಯಿತು. ಈಗ ಸ್ಲೀವ್ಸ್ ಕಟ್ ಮಾಡಿ
ಇವಾಗ ಮಾಮೂಲಿ ಕೆಳಗಡೆ ಒಂದು ಅರ್ಧ ಇಂಚಿಗೆ ಮಾರ್ಜಿನ್ ಬಿಡಿ. ಓಕೆ ಆಯಿತು. ಈಗ ಬ್ಲೌಸ್ನ ಉದ್ದ ಎಷ್ಟಿದೆ ನೋಡ್ಕೊಳ್ಳೋಣ. ಇವಾಗ ಈ ರೀತಿ ಇಟ್ಕೊಂಡು ಈ ರೀತಿ ಇಟ್ಕೊಳ್ಳಿ. ಈ ರೀತಿ ನೀಟಾಗಿ ಬ್ಲೌಸ್ನ ಈಗ ಇಟ್ಕೊಂಡ್ರೆ ಆಯಿತು. ಇವಾಗ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇದೇನಿದೆ ಮಾರ್ಕು ಸ್ಟಿಚ್ ಮಾಡಿರ್ತೀವಲ್ಲ ಅಲ್ಲಿಂದ ಮೇಲೆ ಒಂದು ಅರ್ಧ ಇಂಚ್ ತೊಗೊಳ್ಳಿ. ಇಲ್ಲ ಅಂದ್ರೆ ಇಲ್ಲಿ ಮತ್ತು ಇಲ್ಲಿ ಜಾಯಿಂಟ್ ಆಗಿರುತ್ತಲ್ಲ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಹಿಂಗೆ ಮೇಲೆ ತೊಗೊಳ್ಳಿ. ಇದನ್ನು ಹಿಂಗೆ ಜಾಯಿಂಟ್ ಮಾಡಿ ಇವಾಗ ಇಲ್ಲಿಂದ ಹಿಂಗೆ ಶೇಪ್ ಕೊಡಿ. ಓಕೆನಾ? ಈಗ ಕೊಟ್ಟರೆ ಆಯಿತು. ಇವಾಗ ಇದು ಒಂದ್ಸಲ ಈ ಥರ ಚೆಕ್ ಮಾಡ್ಕೊಂಬಿಡಿ. ಈ ಥರ ಕಟಿಂಗ್ ಮಾಡಿರ್ತೀವಲ್ಲ ಆ ಬ್ಲೌಸಲ್ಲಿ ಒಂದ್ಸಲ ನಮ್ಗೆ ಕರೆಕ್ಟಾಗಿ ಬಂದುಬಿಟ್ರೆ ಸ್ಟಿಚಿಂಗಲ್ಲಿ ಏನೂ ಪ್ರಾಬ್ಲಮ್ ಆಗೋಲ್ಲ. ಇಲ್ಲ ಸ್ಟಿಚಿಂಗ್ ಮಾಡೋಕೆ ಹೆಚ್ಚು ಕಡಿಮೆ ಬಂದರೆ ಅಯ್ಯೋ ಇಲ್ಲೆಲ್ಲಿ ಏನು ಅನ್ನೋದು ಕನ್ಫ್ಯೂಸ್ ಆಗಿಬಿಡುತ್ತೆ. ಓಕೆನಾ? ಇವಾಗ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಇದು ಸ್ವಲ್ಪ ಮುಂದೆ ಹೋಗುತ್ತೆ. ಅವಾಗೇನಪ್ಪ ಮಾಡಬೇಕು ಅಂದರೆ ಒಂದು ಅರ್ಧ ಇಂಚು ಮುಂದೆ ತೊಗೊಳ್ಳಿ. ಓಕೆನಾ? ಒಂದು ಅರ್ಧ ಇಂಚು ಈ ರೀತಿ ಮುಂದೆ ತೊಗೊಂಡು ಈ ಥರ ತೊಗೊಳ್ಳಿ. ಅಷ್ಟೇನಿದು ತೊಗೊಂಡು ಈ ರೀತಿ ತೊಗೊಂಡ್ರೆ ಆಯಿತು. ಓಕೆನಾ? ಈ ಥರ ಸ್ವಲ್ಪ ಡೌನಿಂಗ್ ಬಂದರೆ ಆಯಿತು. ಓಕೆನಾ? ಅಷ್ಟೇ, ಇನ್ನೇನಿಲ್ಲ. ನೋಡಿ ಇಷ್ಟೇ. ಇವಾಗ ಇದು ಕರೆಕ್ಟಾಗಿ ಬಂತು. ಓಕೆ ಇವಾಗ ಇದು ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಇಷ್ಟೇ. ಇದು 38 ಎದೆ ಸುತ್ತಳತೆಯ ಬ್ಲೌಸ್ ಆಗಿರುತ್ತೆ. ಓಕೆನಾ? ನೋಡಿ ಈ ರೀತಿ ಬಂತು. ಓಕೆನಾ? ಇದು 38 ಎದೆ ಸುತ್ತಳತೆಯ ಬ್ಲೌಸ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.